ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಇನ್ಶರ್ಟ್ ಆ್ಯಪ್ನ ಯಾವ ಥರ ಯೂಸ್ ಮಾಡೋದು ಮತ್ತು ಅದರಲ್ಲಿ ಯಾವ ಥರ ಟ್ರೆಂಡಿಂಗ್ ಎಫೆಕ್ಟ್ಗಳನ್ನು ಯಾಡ್ ಮಾಡೋದು ಮತ್ತು ಅದರಲ್ಲಿರತಕ್ಕಂಥ ಕೆಲವೊಂದಿಷ್ಟು ಟೂಲ್ಸ್ಗಳನ್ನು ಯಾವ ಥರ ಯೂಸ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾರು ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಎಡಿಟಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ ಗೈಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವು ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬನ್ನಿ ಇವಾಗ ಸ್ಕ್ರೀನ್ ರೆಕಾರ್ಡರ್ ಮೇಲೆ ಹೋಗೋಣ. ಓಕೆ ಗಾಯ್ಸ್, ಸಿಂಪಲಾಗಿ ನಿಮ್ಮ ಇನ್ಶಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ವಿಡಿಯೋ, ಫೋಟೋಸ್, ಕಾಲೇಜ್ ಅಂತ ಇದೆ. ಕಾಲೇಜ್ ಅಂದರೆ ಫ್ರೇಮ್ ಥರ 2-3 ಫೋಟೋನ ಯೂಸ್ ಅಂದರೆ ಫೋಟೋನ ಎಡಿಟ್ ಮಾಡ್ಬೋದು. ಮತ್ತು ಇಲ್ಲಿ ಫೋಟೋಸನ್ನು ಎಡಿಟ್ ಮಾಡ್ಬೋದು, ಹಾಗೆ ವಿಡಿಯೋನು ಎಡಿಟ್ ಮಾಡ್ಬೋದು. ಇವಾಗ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಬೋದು ನಾನು ಎಷ್ಟೊಂದು ವಿಡಿಯೋನ ಎಡಿಟ್ ಮಾಡಿದ್ದೀನಿ ಅಂತ. 271 ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಸೊ ತುಂಬ ಬೆಸ್ಟ್ ಆಗಿರೋ ಈಜಿ ಮೆಥಡಿಂದ ಎಡಿಟ್ ಮಾಡುವಂಥ ಆ್ಯಪ್ ಆಗಿದೆ. ಸೊ ಗೈಸ್, ನೀವು ಫಸ್ಟ್ ಟೈಮ್ ಇದನ್ನು ಡೌನ್ಲೋಡ್ ಮಾಡಿದಾಗ ನಿಮಗೆ ಯಾವುದೇ ಥರ ಈ ಥರ ವಿಡಿಯೋಸ್ಗಳು ಶೋ ಆಗೋಲ್ಲ. ಆವಾಗ ಸಿಂಪಲಾಗಿ ನೀವು ಅಂತ ಏನು ಮೇಲ್ಗಡೆ ಕಾಣ್ತಾ ಇದ್ದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮ ಗ್ಯಾಲರಿಯಲ್ಲಿ ಇರುವಂಥ ಪ್ರತಿಯೊಂದು ಫೋಟೋ ನೀವು ಇಲ್ಲಿ ಶೋ ಆಗುತ್ತೆ. ಫೋಟೋ ಅಲ್ಲ, ವಿಡಿಯೋ ಶೋ ಆಗುತ್ತೆ. ಅಲ್ಲೇ ಸೈಡ್ಗಡೆ ಫೋಟೋ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಗ್ಯಾಲರಿಯಲ್ಲಿ ಇರುವಂಥ ಪ್ರತಿಯೊಂದು ಫೋಟೋನು ನಿಮಗೆ ಶೋ ಆಗುತ್ತೆ. ಫೋಟೋ ಆಗಲಿ ಅಥವಾ ವಿಡಿಯೋ ಆಗಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡು ನೀವು ವಿಡಿಯೋ ಥರ ಅದನ್ನು ಎಡಿಟ್ ಮಾಡ್ಬೋದು. ಓಕೆನಾ? ಸೊ ಬನ್ನಿ ಇವಾಗ ಯಾವ ಥರ ಎಡಿಟ್ ಮಾಡುವಂಥ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಓಕೆ ಗೈಸ್, ನಾನು ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟೊಂದು ಟೂಲ್ಸ್ಗಳು ಕಾಣ್ತಾ ಇದ್ದಾವಂತ. ಪ್ರತಿಯೊಂದು ಟೂಲ್ಸ್ ಬಗ್ಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಇವಾಗ ಮೊದಲನೇ ಟೂಲ್ಸ್ ಬಗ್ಗೆ ನೋಡೋದಾದರೆ ಅದು ನಿಮ್ಮ ಒಂದು ವಿಡಿಯೋದ ಸೈಡ್ಗಡೆ ಇರೋ ವೇಸ್ಟ್ ಪಾರ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಥವಾ ಅದನ್ನು ಜೂಮ್ ಇನ್ ಜೂಮ್ ಔಟ್ ಮಾಡ್ಕೊಳ್ಳೋದು ಇದರಲ್ಲಿ ಈ ಒಂದು ಟೂಲ್ಸಲ್ಲಿ ಬರುತ್ತೆ. ಮತ್ತು ನಿಮ್ಮ ವಿಡಿಯೋ ಯೂಟ್ಯೂಬ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ ಬೇಕೋ ಯಾವ ಥರ ಯೂಟ್ಯೂಬ್ ಇದರ ಬೇಕಾ ಅಂದರೆ ಫ್ರೇಮ್ ಬೇಕೋ ಆ ಫ್ರೇಮ್ನ ನೀವು ಈ ಒಂದು ಟೂಲ್ಸಲ್ಲಿ ಇಟ್ಕೊಳ್ಬೋದು. ಸೊ ನೋಡ್ಬೋದು ಅಲ್ಲಿ ಹಲವಾರು ಟೂಲ್ಸ್ಗಳಿವೆ. ಅಂದರೆ 16:9 ಇದೆ, ಅಂದರೆ 9:16 ಇದೆ. ರೀಲ್ಸ್ ಮಾಡೋದಕ್ಕೂ ಬರುತ್ತೆ, ಮತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡೋಕ್ಕೂ ಬರುತ್ತೆ, ಹಾಗೆ ಯೂಟ್ಯೂಬ್ಗೆ ವಿಡಿಯೋನು ಎಡಿಟ್ ಮಾಡೋಕ್ಕೂ ಬರುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ ಅಂದರೆ ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ರೆ ಯೂಟ್ಯೂಬ್ ಲೋಗೋ 16:9 ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲ ನಿಮಗೆ ಇನ್ಸ್ಟಾಗ್ರಾಮ್ಗೆ ಬೇಕಾದರೆ 9:16 ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಸೊ ನೀವು ವಿಡಿಯೋನ ಎಡಿಟ್ ಮಾಡ್ಬೋದು. ಓಕೆನಾ? ಇದು ಫಸ್ಟ್ ಆಪ್ಷನ್ ಆಯಿತು. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಆಡಿಯೋ ಅಂತ. ಆಡಿಯೋದಲ್ಲಿ 4 ಪಾರ್ಟ್ ಆಗಿ ಡಿವೈಡ್ ಆಗಿರುತ್ತೆ. ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಮ್ಯೂಸಿಕ್ ಅಂತ, ನೆಕ್ಸ್ಟ್ ಬಂದುಬಿಟ್ಟು ಎಫೆಕ್ಟ್ ಅಂತ, ಆಮೇಲೆ ರೆಕಾರ್ಡ್ ಅಂತ, ಆಮೇಲೆ AI ಸ್ಪೀಚ್ ಅಂತ. ಅಂದರೆ ಇದರಲ್ಲಿ AI ಸ್ಪೀಚ್ ಮತ್ತು ಎಫೆಕ್ಟ್ ಅಷ್ಟೊಂದು ಯೂಸ್ ಆಗಲ್ಲ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಮತ್ತು ಸೆಕೆಂಡ್ ಅಲ್ಲ ಥರ್ಡ್ ಆಪ್ಷನ್ ಯೂಸ್ ಆಗುತ್ತೆ. ಥರ್ಡ್ ಆಪ್ಷನ್ ಅಂದರೆ ರೆಕಾರ್ಡಿಂಗ್. ನಾವು ನಮ್ಮ ಒಂದು ವಿಡಿಯೋಗೆ ಓನಾಗಿ ನಾವೇ ರೆಕಾರ್ಡ್ ಮಾಡ್ಕೊಳ್ಬೋದು ಅಥವಾ ಇಲ್ಲೇ ಡಬ್ ಮಾಡ್ಕೊಳ್ಬೋದು. ಹಾಗೆ ಫಸ್ಟ್ ಆಪ್ಷನ್ ಅಂದರೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಇರುವಂಥ ಪ್ರತಿಯೊಂದು ಮ್ಯೂಸಿಕ್ಕು ಇಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಕೆಲವೊಂದಿಷ್ಟು ಎಫೆಕ್ಟ್ಗಳು ಅವು ಅವೈಲೇಬಲ್ ಇರುತ್ತೆ. ಸೊ ಅಷ್ಟೊಂದು ಯೂಸ್ ಆಗಲ್ಲ. ಓಕೆನಾ? ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಫಾರ್ ವಿಡಿಯೋ ಅಂತ ಏನಿದೆಯಲ್ಲ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಇರುವಂಥ ವಿಡಿಯೋವನ್ನು ಸಾಂಗ್ ಮೂಲಕ ಅಂದರೆ ಸಾಂಗ್ ಆಗಿ ಕನ್ವರ್ಟ್ ಮಾಡಬಹುದು. ಓಕೆನಾ? ನಿಮ್ಮ ಒಂದು ವಿಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಎಫೆಕ್ಟ್ ಆಗಿರ್ಬೋದು, ಟ್ರೆಂಡಿಂಗ್ ಎಫೆಕ್ಟ್ ಸೌಂಡ್ ಆಗಿರ್ಬೋದು, ಪ್ರತಿಯೊಂದನ್ನು ನಿಮ್ಮ ಇದೇ ಒಂದು ಮ್ಯೂಸಿಕ್ ಮುಖಾಂತರ ತೊಗೊಳ್ಬೋದು. ಓಕೆನಾ? ಇನ್ನು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಟೆಕ್ಸ್ಟ್ ಅಂತ. ಟೆಕ್ಸ್ಟ್ ಆದರೂ ಅನ್ಬೋದು, ಇಲ್ಲಾಂದರೆ ಸ್ಟಿಕ್ಕರ್ಸ್ ಆದರೂ ಅನ್ಬೋದು. ಎರಡೂ ಒಂದೇ ಆಪ್ಷನ್. ಓಕೆನಾ? ಇಲ್ಲಿ ಟೆಕ್ಸ್ಟಲ್ಲಿ ನಿಮಗೆ ಯಾವ ಥರ ಟೆಕ್ಸ್ಟ್ ಅಂದರೆ ನೀವು ಏನನ್ನು ಬರೀತಿರಲ್ಲ ಅದನ್ನು ಬರೋದು ಇಲ್ಲಿ ಎನ್ಹ್ಯಾನ್ಸ್ ಕೂಡ ಮಾಡ್ಕೊಳ್ಬೋದು. ಎನ್ಹ್ಯಾನ್ಸ್ ಅಂದರೆ ಯಾವ ಥರ ನಿಮಗೆ ಕಂಫರ್ಟೇಬಲ್ ಅಂದರೆ ಕಲರ್ಸ್ ಆಗಲಿ ಅದನ್ನು ಡೆಕೋರೇಟ್ ಮಾಡ್ಕೊಳ್ಬೋದು. ಹಿಂದೆ ಬ್ಯಾಕ್ಗ್ರೌಂಡ್ ಕೂಡ ಬರುತ್ತೆ, ಆದಮೇಲೆ ಅದು ಸ್ವಲ್ಪ ಶ್ಯಾಡೋ ಥರ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಇದರಲ್ಲಿದೆ, ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಇದು ಟೆಕ್ಸ್ಟ್ ಆಯಿತು. ಸೇಮ್ ಗಡೆ ಅಲ್ಲೇ ಟೆಕ್ಸ್ಟ್ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಸಹ ಇದರಲ್ಲಿ ಸಿಗುತ್ತವೆ. ಓಕೆನಾ? ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ಟಿಕ್ಕರ್ಸ್ ಅಂದರೆ ಇಲ್ಲಿ ರೆಕಾರ್ಡಿಂಗ್ ಸ್ಟಿಕ್ಕರ್ ಇದೆ, ಶೇರ್ ಅಂತ ಸ್ಟಿಕ್ಕರ್ ಇದೆ, ಒಂದು ಕ್ಯಾಮ್ರಾ ಸ್ಟಿಕ್ಕರ್ ಇದೆ. ಹಲವಾರು ಸ್ಟಿಕ್ಕರ್ಗಳು ಸರಿಸಿದ್ರೆ ಸಿಗುತ್ತೆ. ಸ್ವಲ್ಪ ನೀವು ಅದನ್ನು ಮೇಲ್ಗಡೆ ಶಾಪಿಂಗ್ ಅಂತ ಏನಿದೆ ಅಲ್ಲ ಅದನ್ನು ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆನಾ?
ಇಲ್ಲಿ ನೋಡ್ಬೋದು ಸ್ವಲ್ಪ ನಂದು ಇಂಟರ್ನೆಟ್ ಇಲ್ಲ, ಇಂಟರ್ನೆಟ್ ಆನ್ ಮಾಡಿದರೆ ಇವೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ, ನೀವು ಇದನ್ನು ಇಂಟರ್ನೆಟ್ ಆನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಇನ್ನು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಟೆಕ್ಸ್ಟ್ ಅಂತ, ಸೇಮ್ ಅದೇ ಮೊದಲೇ ಹೇಳಿದ್ನಲ್ಲ ಅದೇ ಆಪ್ಷನ್ ಆಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಎಫೆಕ್ಟ್ ಅಂತ. ಎಫೆಕ್ಟ್ ಅಂದರೆ ವಿಡಿಯೋಗೆ ಕೆಲವೊಂದಿಷ್ಟು ಇಲ್ಲಿ ಕಾಣ್ತಾ ಇದೆ ನೋಡಿ, ಟ್ರೆಂಡಿಂಗ್ ಎಫೆಕ್ಟ್ಗಳನ್ನು ಆ್ಯಡ್ ಮಾಡ್ಬೋದು ನಿಮ್ಮ ಒಂದು ವಿಡಿಯೋಗೆ. ಸ್ಟಾರ್ಟಿಂಗಲ್ಲಾಗಲಿ ಅಥವಾ ಯಾವುದೇ ಥರ ಒಂದು ಇಂಟ್ರೋ ಬಂದರೆ ಈ ಒಂದು ಜೂಮ್ ಇನ್ ಜೂಮ್ ಔಟ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಎಡಿಟ್ ಕೂಡ ಮಾಡ್ಕೊಳ್ಬೋದು. ಓಕೆನಾ, ಹಾಗೆ ಕೆಲವೊಂದು ಆಪ್ಷನ್ಗಳು ಅದರಲ್ಲಿ ಇದ್ದಾವೆ. ಆಮೇಲೆ ನೆಕ್ಸ್ಟ್ ಬರೋದು ಎಫೆಕ್ಟ್ ಅಂತ. ಎಫೆಕ್ಟ್ ಅಂದರೆ ಅದು ನಾರ್ಮಲಾಗಿ ಎ ಐಯಿಂದ ಎಫೆಕ್ಟ್ ಬರುತ್ತೆ, ಸೈಡ್ಗಡೆ ಲೈನು. ನೆಕ್ಸ್ಟ್ ಬರೋದು ಫಿಲ್ಟರನ್ನು ನಿಮಗೆ ಯಾವ ಥರ ಬೇಕೋ ಅದನ್ನು ಎಡಿಟ್ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ನಿಮ್ಮ ಒಂದು ಕ್ಯಾಮ್ರಾ ಯಾವ ಥರ ಇರುತ್ತೆ ಅದನ್ನು ಆ ಥರ ಎಡಿಟ್ ಮಾಡ್ಕೊಳ್ಳಿ ಕಲರ್ನ. ಓಕೆನಾ, ನಿಮ್ಮ ಕ್ಲಾರಿಟಿ ಮೇಲೆ ಡಿಪೆಂಡ್ ಇದು. ಓಕೆನಾ, ಹಾಗೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ತೋರಿಸ್ತೀನಿ ನೋಡಿ, ವೆಯ್ಟ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಪೀಪ್ ಅಂತ. ಪೀಪ್ ಅಂದರೆ ನಾರ್ಮಲಾಗಿ ಕೆಲವೊಂದಿಷ್ಟು ವಿಡಿಯೋ ಆಗಲಿ ಫೋಟೋಸ್ ಆಗಲಿ ನಮ್ಮ ಒಂದು ವಿಡಿಯೋಗಳ ಮೇಲೆ ಆ್ಯಡ್ ಮಾಡೋದು. ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಒಂದು ಕ್ಲಿಪ್ಪನ್ನು ತೆಗೆದುಕೊಂಡಾದಮೇಲೆ ಸ್ವಲ್ಪ ವೇಟ್ ಮಾಡಿ, ನಿಮಗೆ ಬರುತ್ತೆ. ಅಂದರೆ ಸ್ವಲ್ಪ ಸ್ಲೋ ಮೋಷನಲ್ಲಿ ಬರ್ತಾಯಿದೆ. ಓಕೆನಾ, ಇಲ್ಲಿದೆ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳು ಕೊಟ್ಟಿರ್ತಾರೆ. ಅದನ್ನು ಆ ಒಂದು ಮೇಲ್ಗಡೆ ಕ್ಲಿಪ್ಪನ್ನು ಯಾವ ಥರ ಬೇಕೋ ಆ ಥರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಡಿಟ್ ಕೂಡ ಮಾಡ್ಕೊಳ್ಬೋದು. ಓಕೆನಾ, ಸೊ ಈ ಒಂದು ಆಪ್ಷನ್ ಇದಾಯಿತು. ಇನ್ನು ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಅದು ಕಟ್ ಅಂತ. ಕಟ್ ಅಂದರೆ ಸ್ಪ್ಲಿಟ್ ಮಾಡೋದು, ವಿಡಿಯೋನ ಒಂದು ಕಡೆ ಕಟ್ ಮಾಡಿ ಅದರ ಪಾರ್ಟನ್ನು ಬೇರೆ ಮಾಡೋದು. ಓಕೆನಾ, ಸೊ ಅದರಲ್ಲಿ ಅದು ಅಷ್ಟೊಂದು ಉಪಯೋಗ ಆಗಲ್ಲ. ಸೊ ಆ ಒಂದು ಕೆಲಸನ ಸಿಂಪಲಾಗಿ ಸ್ಪ್ಲಿಟ್ ಅನ್ನೋ ಒಂದು ಆಪ್ಷನ್ ಮಾಡುತ್ತೆ. ಯಾವ ಥರ ಅಂದರೆ ನಿಮಗೆ ಯಾವ ಒಂದು ಫ್ರೇಮ್ ಬೇಡಾಗಿರುತ್ತಲ್ಲ ಅದರ ಮೇಲೆ ಇಟ್ಟು ಅದನ್ನು ಸ್ಪ್ಲಿಟ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದರೆ ಆ ಒಂದು ಪಾರ್ಟ್ ಕಟ್ ಆಗುತ್ತೆ. ಎಕ್ಸಾಕ್ಟ್ ನೀವು ಯಾವ ಥರ ಅಂದರೆ ಫುಲ್ ಸ್ಮೂತಾಗಿ ಕಟ್ ಆಗುತ್ತೆ. ಆಮೇಲೆ ಅದನ್ನು ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಸೊ ಇದು ಈ ಒಂದು ಟೂಲ್ನ ಕೆಲಸ ಆಯಿತು. ಇನ್ನು ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಅದು ವಾಯ್ಸ್ ಅಂತ. ವಾಯ್ಸ್ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ. ವಾಯ್ಸ್ ಅಂದರೆ ವಾಯ್ಸ್ ಅಂತ ನೋಡಿ, ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿದರೆ ಯಾವುದೋ ಒಂದು ವಿಡಿಯೋದ ವಾಯ್ಸನ್ನು ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆನೂ ಮಾಡ್ಬೋದು. ಯಾವ ಥರ ಅಂದರೆ ಇಲ್ಲಿದೆ ನೋಡಿ, ಜಾಸ್ತಿನೂ ಮಾಡ್ಬೋದು ಕಡಿಮೆನೂ ಮಾಡ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಬೋದು. ಓಕೆನಾ, ನೆಕ್ಸ್ಟ್ ಅದರಲ್ಲೇ ಇನ್ನೊಂದು ಆಪ್ಷನ್ ಇದೆ. ಅದೇನೆಂದರೆ ನಿಮ್ಮ ಒಂದು ವಿಡಿಯೋದ ಆಡಿಯೋನ ಸಪ್ರೇಟ್ ಮಾಡೋದು. ಅಂದರೆ ವಿಡಿಯೋಯಿಂದ ಆಡಿಯೋನ ಸಪ್ರೇಟ್ ಮಾಡೋದು. ಅದು ಯಾವ ಥರ ಅಂದರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ವಿಡಿಯೋದಲ್ಲಿರೋ ಆಡಿಯೋನ ಸಪ್ರೇಟ್ ಮಾಡಿಕೊಡುತ್ತೆ. ಸೊ ಆ ಒಂದು ಟೂಲ್ ನಿಮ್ಮ ಒಂದು ಆಡಿಯೋ ಸಪ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಇನ್ನು ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಅದು ಬ್ಯಾಕ್ಗ್ರೌಂಡ್ ಅಂತ. ಬ್ಯಾಕ್ಗ್ರೌಂಡ್ ಅಂದರೆ ನಿಮ್ಮ ಒಂದು ವಿಡಿಯೋದ ಬ್ಯಾಕ್ಗ್ರೌಂಡ್ ಬ್ಲರ್ನ ಮತ್ತು ಸ್ವಲ್ಪ ಬ್ಲ್ಯಾಕ್ ಕಲರ್, ಇಲ್ಲಿ ಕೆಲವೊಂದು ಕಲರ್ಗಳು ಸಜೆಸ್ಟ್ ಮಾಡ್ತಾ ಇದ್ದರೆ ಆ ಕಲರ್ನ ಇಟ್ಕೊಂಡು ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಎಕ್ಸ್ಪೋರ್ಟ್ ಅಂದರೆ ನಿಮ್ಮ ಗ್ಯಾಲರಿಯಲ್ಲಿ ಇರೋ ಕಲರ್ನ ಸಹ ಅಲ್ಲಿ ನೀವು ಇಟ್ಕೊಳ್ಬೋದು. ಓಕೆನಾ, ಸೊ ಇದು ಬ್ಯಾಕ್ಗ್ರೌಂಡ್ ಆಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ಲೋ ಮೋಷನ್ ಅಂದರೆ ಈ ಒಂದು ಆ್ಯಪ್ ಸ್ಲೋ ಮೋಷನ್ಗೆ ಅಂತಲೇ ಹೇಳಿ ಮಾಡಿಸಿರುವಂಥ ಆ್ಯಪ್ ಇದು. ಭಾರಿ ಇಂಟ್ರೆಸ್ಟಿಂಗ್ ಅಂತೀನಿ ನೋಡಿ. ತುಂಬ ಈಸಿಯಾಗಿ ನಿಮ್ಮ ಒಂದು ವಿಡಿಯೋನ ಸ್ಮೂತಲ್ಲಿ ಸ್ಲೋ ಮೋಷನ್ನಾಗಿ ಈ ಒಂದು ವಿಡಿಯೋದಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೋದು. ಸ್ಲೋ ಮೋಷನ್ಗಂತೆ ಮಾಡಿರುವಂಥ ಇದೊಂದು ಆ್ಯಪ್ ಆಗಿರ್ಬೋದು. ಸೊ ಅಷ್ಟು ಚೆನ್ನಾಗಿ ಇದು ಸ್ಮೂತಾಗಿ ನಮ್ಮ ಒಂದು ವಿಡಿಯೋನ ಸ್ಲೋ ಮೋಷನಲ್ಲಿ ಆಗಲಿ ಅಥವಾ ಸ್ಪೀಡ್ ಮೋಷನ್ ಆಗಲಿ ಕನ್ವರ್ಟ್ ಮಾಡಿಕೊಡುತ್ತೆ. ಓಕೆನಾ, ನಿಮಗೆ ಎಷ್ಟು ಬೇಕಟ್ಟು ಇಟ್ಕೊಳ್ಬೋದು. ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಎನಿಮೇಷನ್ ಅಂತ. ಎನಿಮೇಷನ್ ಅಂದರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಟ್ರೆಂಡಿಂಗ್ ಎನಿಮೇಷನಲ್ಲೂ ನಿಮಗೆ ಕಾಣ್ತಾ ಇದ್ದಾವೆ. ಈ ಒಂದು ಎನಿಮೇಷನ್ನ ನಿಮ್ಮ ಒಂದು ವಿಡಿಯೋದಲ್ಲಿ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ಟ್ರೆಂಡಿಂಗಲ್ಲಿ ತೊಗೊಂಡು ಹೋಗ್ಬೋದು. ಆ ಥರ ನಿಮ್ಮ ಒಂದು ವಿಡಿಯೋನ ಟ್ರೆಂಡಿಂಗಲ್ಲಿ ತೊಗೊಂಡು ಹೋಗೋದಕ್ಕೆ ಈ ಒಂದು ಎನಿಮೇಷನ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ರೀಲ್ಸ್ ಏನಾದರೂ ನೀವು ಎಡಿಟ್ ಮಾಡೋದಿದ್ದರೆ ಇದರಲ್ಲಿ ಮಾಡಿ, ತುಂಬ ಎಫೆಕ್ಟಿವ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಎ ಐ ಕಟ್ ಅಂತ ಅದು ಯಾವುದಕ್ಕೂ ಉಪಯೋಗ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕ್ರಾಪ್ ಅಂದರೆ ನಿಮ್ಮೊಂದು ವಿಡಿಯೋ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಕೂಡ ಮಾಡ್ಕೊಳ್ಬೋದು. ಓಕೆನಾ, ಸೊ ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಅದೇನೆಂದರೆ ಸ್ವಿಚ್ ಅಂದರೆ ನಿಮ್ಮೊಂದು ವಿಡಿಯೋನ ಆಗಲೇ ಹೇಳಿದ್ನಲ್ಲ, ಪಿ ಒಳಗೆ ಯಾವ ಥರ ಮೇಲ್ಗಡೆ ಅಂದರೆ ನಿಮ್ಮ ಒಂದು ವಿಡಿಯೋ ಮೇಲ್ಗಡೆ ಬರಬೇಕಾಗಿರೋ ಪಾರ್ಟನ್ನು ನೀವು ಯಾವುದೇ ಥರ ಗ್ಯಾಲರಿಯಲ್ಲಿ ಹೋಗಲಾರ್ದೆ ಇಲ್ಲೇ ಒಂದೇ ಕ್ಲಿಕ್ಕಲ್ಲಿ ಸ್ವಿಚ್ ಮಾಡೋದ್ರ ಮೂಲಕ ಈ ಒಂದು ವಿಡಿಯೋದ್ರ ಮೇಲೆ ಆ ಒಂದು ಕ್ಲಿಪ್ನ ತೊಗೊಂಡು ಬರ್ಬೋದು. ಸೊ ಯಾವ ಥರ ಅಂದರೆ ಇಲ್ಲಿ ಹೇಳ್ತೀನಿ ನೋಡಿ. ಸೊ ಇಲ್ಲಿದೆ ನೋಡಿ ಸ್ವಿಚ್. ಓಕೆ, ಸ್ವಿಚ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಒಂದು ಕ್ಲಿಪ್ಪನ್ನ ಸ್ವಿಚ್ ಮೇಲೆ ಕ್ಲಿಕ್ ಮಾಡಿರ್ತಾರಲ್ಲ ಆ ಒಂದು ಕ್ಲಿಪ್ಪು ನಿಮ್ಮ ಒಂದು ವಿಡಿಯೋದ ಮೇಲೆ ಬಂದು ಕೂತಿರುತ್ತೆ. ಯಾವ ಥರ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ರಲ್ಲ ಇದೇ ಥರ ಬಂದು ಕೂತಿರುತ್ತೆ. ಸೊ ಅದನ್ನು ನೀವು ಎಡಿಟ್ ಕೂಡ ಮಾಡ್ಕೊಳ್ಬೋದು. ಓಕೆನಾ, ಸೊ ಇದಾಯಿತು ಈ ಒಂದು ಟೂಲ್ಸ್ನ ಬಗ್ಗೆ. ನೆಕ್ಸ್ಟ್ ಟೂಲ್ ಬಂದುಬಿಟ್ಟು
ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಎನ್ಹ್ಯಾನ್ಸ್ ಅಂತ. ಎನ್ಹ್ಯಾನ್ಸ್ ಅಂದರೆ ಇದು ಅಷ್ಟೊಂದು ಯೂಸ್ ಆಗಲ್ಲ. ಮತ್ತು ಸ್ಟೆಬಿಲಿಟಿ ಅಂದರೆ ನಿಮ್ಮ ಒಂದು ವಿಡಿಯೋ ಶೇಕ್ ಇರ್ತಲ್ಲ ಅದನ್ನು ಸ್ಟೆಬಿಲಿಟಿಯಲ್ಲಿ ತರೋದು, ಅಂದರೆ ಇದು ಅಷ್ಟೊಂದು ಯೂಸ್ ಆಗಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಟ್ ಅಂದರೆ ನಿಮ್ಮ ಒಂದು ವಿಡಿಯೋ ಬ್ಯಾಕ್ಗ್ರೌಂಡನ್ನು ಈಸಿಯಾಗಿ AI ಮುಖಾಂತರ ಆಟೋಮೆಟಿಕ್ಕಾಗಿ ಕಟ್ ಮಾಡುತ್ತೆ. ಸೊ ಯಾವ ಥರ ಅಂದರೆ ನಿಮಗೆ ಯಾವ ಒಂದು ಕ್ಲಿಪ್ ಬೇಕಾಗಿರುತ್ತಲ್ಲ ಆ ಒಂದು ಕ್ಲಿಪ್ನ ಸಿಂಪಲಾಗಿ ಕಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಅದೇ ಕಟ್ ಆಗಿ ಬರುತ್ತೆ. ಅದರಲ್ಲಿ 2 ಆಪ್ಷನ್ ಬರುತ್ತೆ, ಒಂದು ಕ್ರೋಮಾಕಿ ಅಂತ ಹೇಳಿ ಮತ್ತು ಇನ್ನೊಂದು ಇದು ಕಟ್ಔಟ್ ಕಟ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನು ಕಟ್ ಮಾಡಿದರೆ ಬ್ಯಾಕ್ಗ್ರೌಂಡ್ ಆಟೋಮೆಟಿಕ್ಕಾಗಿ ರಿಮೂವ್ ಆಗಿರುತ್ತೆ. ಸೊ ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಯಾವ ಥರ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಕಟ್ಟಾಗಿ ಬ್ಲ್ಯಾಕ್ ಬಂದಿದೆ ಅಂತ. ಸೊ ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಇದು ಒಂಥರ ಇದು ಮಾಸ್ಕ್ ಅಂದರೆ ಇಲ್ಲಿ ನಿಮಗೆ ಯಾವ ಒಂದು ಫ್ರೇಮಲ್ಲಿ ಬೇಕಂದರೆ ಚೌಕ್ ಬಾಕ್ಸಲ್ಲಿ ಬೇಕಾ, ಅಂದರೆ ನಿಮ್ಮ ಒಂದು ವಿಡಿಯೋ ಚೌಕಲ್ಲಿ ಬೇಕಾ, ರೌಂಡಲ್ಲಿ ಬೇಕಾ, ನಿಮಗೆ ಯಾವ ಥರ ಬೇಕು ಆ ಥರ ನಿಮ್ಮ ಒಂದು ವಿಡಿಯೋನ ಇದು ಇದನ್ನು ಮಾಡಿಕೊಡುತ್ತೆ, ಎನ್ಹ್ಯಾನ್ಸ್ ಮಾಡಿಕೊಡುತ್ತೆ. ಎನ್ಹ್ಯಾನ್ಸ್ ಅನ್ನೋಕ್ಕಿಂತ ಎಡಿಟ್ ಮಾಡಿಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು ಟ್ರೆಂಡಿಂಗಲ್ಲಿ ಇಂಟ್ರೋ ಏನಾದರೂ ಬರ್ತಿರ್ಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಓಪನ್ ಆದ್ರೆ ಸೇಮ್ ಬರ್ತಲ್ಲ, ಸೇಮ್ ಅದೇ ಥರ ಇದೆ. ಇಲ್ಲಿ ಕೀ ಫ್ರೇಮ್ನ ಯೂಸ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಅದು ರಿಪ್ಲೇಸ್ ಅಂತ. ರಿಪ್ಲೇಸ್ ಅಂದರೆ ನಿಮಗೆ ಬೇಡವಾದ ವಿಡಿಯೋನ ಇಲ್ಲಿ ರಿಪ್ಲೇಸ್ ಮಾಡ್ಬೋದು. ನಿಮಗೆ ಈಗ ಸ್ಟಾರ್ಟಿಂಗ್ ಒಂದು ಸೆಲೆಕ್ಟ್ ಮಾಡಿರ್ತಾರಲ್ಲ ಆ ಒಂದು ವಿಡಿಯೋ ಬಿಟ್ಟು ನಿಮಗೆ ಬೇರೆ ವಿಡಿಯೋ ಬೇಕಾದರೆ, ಬೇರೆ ವಿಡಿಯೋ ಕ್ಲಿಪ್ ಬೇಕಾದರೆ ಅದನ್ನು ಇಲ್ಲಿ ರಿಪ್ಲೇಸ್ ಮಾಡ್ಕೊಳ್ಬೋದು. ಓಕೆನಾ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ವಾಯ್ಸ್ ಎಫೆಕ್ಟ್ ಅಂತ. ಇದು ಅಷ್ಟೊಂದು ಯೂಸ್ ಆಗಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದು ಡೂಪ್ಲಿಕೇಟ್ ಅಂತ. ಡೂಪ್ಲಿಕೇಟ್ ಅಂದರೆ ನಿಮ್ಮ ಒಂದು ಕ್ಲಿಪ್ನ ಡಬಲ್ ಮಾಡುತ್ತೆ, ಅಂದರೆ ಇರೋ ಕ್ಲಿಪ್ನ ಅದು ಡೂಪ್ಲಿಕೇಟ್ ಮಾಡುತ್ತೆ, ಇನ್ನೊಂದು ಮಾಡುತ್ತೆ. ಅದರಿಂದ ನೀವು ನಿಮ್ಮ ಒಂದು ವಿಡಿಯೋ ಎಡಿಟಿಂಗ್ಗೆ ಸಪೋರ್ಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ರೊಟೇಟ್ ಅಂತ. ರೊಟೇಟ್ ಅಂದರೆ ನಿಮ್ಮ ಒಂದು ವಿಡಿಯೋನ ಈ ಥರ ರೊಟೇಟ್ ಮಾಡ್ಬೋದು. ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ವಿಡಿಯೋನ ಯಾವ ಕಡೆ ಬೇಕೋ ಆ ಕಡೆ ರೊಟೇಟ್ ಮಾಡ್ಕೊಳ್ಬೋದು, ಅಥವಾ ಎಡದಿಂದ ಬಲಕ್ಕೆ ಅದು ಸ್ಪ್ಲಿಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ, ಈ ಥರ ಆಚೆ ಕಡೆಯಿಂದ ಈಚೆ ಕಡೆ ಇದನ್ನು ಸ್ಪ್ಲಿಟ್ ಥರ ಇದಕ್ಕೇನೋ ಅಂತಾರೆ ಗುರು, ನೆನಪೇ ಆಗ್ತಾ ಇಲ್ಲ, ಆ ಥರ ಮಾಡ್ಕೊಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಫ್ರೀಸ್ ಅಂತ. ಫ್ರೀಸ್ ಅಂದರೆ ನಿಮ್ಮ ಒಂದು ವಿಡಿಯೋ ಕ್ಲಿಪ್ನ 5 ಸೆಕೆಂಡ್ ಇದು ಫ್ರೀಸ್ ಮಾಡಿಬಿಡುತ್ತೆ, ಯಾವುದೇ ಥರ ಮೂಮೆಂಟ್ ಇರಲ್ಲ. ವಿಡಿಯೋದಲ್ಲೇ ಒಂದು ಫೋಟೋ ಥರ ಫ್ರೀಸ್ ಮಾಡಿಬಿಡುತ್ತೆ. ಇದು ಎಲ್ಲಾದರೂ ಸ್ವಲ್ಪ ನೀವು ಏನಾದರೂ ವಿಡಿಯೋ ಎಡಿಟ್ ಮಾಡುವಾಗ ಸ್ವಲ್ಪ ನಿಮಗೆ ತುಂಬ ಇದು ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ರಿವರ್ಸ್ ಅಂತ. ರಿವರ್ಸ್ ಅಂದರೆ ನಿಮ್ಮ ಒಂದು ವಿಡಿಯೋನ ರಿವರ್ಸಲ್ಲಿ ಕನ್ವರ್ಟ್ ಮಾಡ್ಬೋದು. ಸೊ ರೀಲ್ಸ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಅಂದರೆ ಈ ಟಿಕ್ಟಾಕ್ ಅಂತೀನಿ, ಇನ್ಸ್ಟಾಗ್ರಾಮಲ್ಲಿ ಮ್ಯಾಜಿಕಲ್ ರಿವರ್ಸ್ ವಿಡಿಯೋ ಅಂತೂ ಬರ್ತಾ ಇರ್ತಾವಲ್ಲ, ಅದನ್ನು ಇದೇ ಥರ ರಿವರ್ಸ್ ಮಾಡಿ ಎಡಿಟ್ ಮಾಡ್ತಾರೆ. ಓಕೆನಾ. ಇದಾಯಿತು. ಇನ್ನು ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಇದು ಐಸ್ ಅಂತ ಏನಿದೆ ಅದು ಅಷ್ಟೊಂದು ಯೂಸ್ ಆಗಲ್ಲ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಬೋದು. ಅಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಏನು ಕಾಣ್ತಾ ಇದ್ದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವಿಡಿಯೋನ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೆ ಈ ಒಂದು ವಿಡಿಯೋ ಎಡಿಟ್ ಮಾಡೋದು ಯಾವ ಥರ ಅಂತ ಇನ್ಶಾರ್ಟಲ್ಲಿ ಕಲ್ತ್ಕೊಳ್ಳಿ. ಓಕೆನಾ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.